ತ್ರಿವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ಭರ್ಜರಿಯಾಗಿ ನಡೀತಾ ಇದೆ. 144 ವರ್ಷಗಳಿಗೊಮ್ಮೆ ನಡೆಯೋ ಈ ಮಹಾ ಕುಂಭಮೇಳದಲ್ಲಿ ಕೋಟ್ಯಾಂತರ ಹಿಂದೂಗಳು ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ದೇಶದ ನಾನಾ ಮೂಲೆಗಳಿಂದ ಪ್ರಯಾಗ್ರಾಜ್ಗೆ ಬರ್ತಾ ಇದ್ದಾರೆ. ಈ ನಡುವೆ ಕುಂಭದಲ್ಲಿ ಇಕ್ಕಟ್ಟು ಜಾಸ್ತಿ ಆಗ್ತಾ ಇದ್ದಿದ್ರಿಂದ ಒಂದಷ್ಟು ಅನಾಹುತಗಳು ಕೂಡ ನಡೀತಾ ಇದ್ದಾವೆ. ಕುಂಭಮೇಳದ ಆರಂಭದಲ್ಲಿ ಅಘೋರಿಗಳಿದ್ದ ಟೆಂಟ್ಗಳಲ್ಲಿ ಬೆಂಕಿ ಹೊತ್ಕೊಂಡು 10 ಟೆಂಟ್ಗಳು ಭಸ್ಮಗೊಂಡಿದ್ವು. ಅದಾದ ಮೇಲೆ ನಡೆದಂತಹ ಕಾಲ್ತುಳಿತವಂತೂ ಮನ ಕಲುಕುವ ರೀತಿ ಇತ್ತು. ಮೌನಿ ಅಮಾವಾಸ್ಯೆ ದಿನ ನಡೆದ ಕಾಲ್ತುಳಿತದಲ್ಲಿ ಸುಮಾರು 40 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. 60ಕ್ಕೂ ಹೆಚ್ಚಿನ ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಈ ನಡುವೆ ಮಹಾ ಕುಂಭಮೇಳದಲ್ಲಿ ರಾಜಕೀಯ ಕೂಡ ನಡೀತಾ ಇದೆ. ಒಂದಷ್ಟು ಜನ ಮಹಾ ಕುಂಭಮೇಳದಲ್ಲಿ ಕಾಲ್ತುಳಿತ ನಡೆದದ್ದಕ್ಕೆ ಯೋಗಿ ಆದಿತ್ಯನಾಥರ ಅಸಮರ್ಥ ರಾಜಕೀಯ ಕಾರಣ, ಹೀಗಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ರೆ, ಇನ್ನೊಂದು ಕಡೆ ಕುಂಭಮೇಳದಲ್ಲಿ ನಡೆದ ಕಾಲ್ತುಳಿತದಲ್ಲಿ 1000ಕ್ಕೂ ಜನ ಸತ್ತಿದ್ದಾರೆ. ಆದ್ರೆ ಯೋಗಿ ಆದಿತ್ಯನಾಥ್ ಸತ್ತವರ ಅಸಲಿ ಸಂಖ್ಯೆಯನ್ನ ಬೇಕಂತಲೇ ಮುಚ್ಚಿಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದೇನೇ ಇರ್ಲಿ, ನಮ್ಮ ದೇಶದಲ್ಲಿ ಎಲ್ಲದರಲ್ಲೂ ರಾಜಕೀಯ ಇದ್ದೇ ಇರುತ್ತೆ. ರಾಜಕೀಯ ಇಲ್ಲದೇನೆ ಈ ದೇಶದಲ್ಲಿ ಏನೇನೂ ಆಗೋದಿಲ್ಲ. ಆದ್ರೆ ರಾಜಕೀಯ ಎಷ್ಟರ ಮಟ್ಟಿಗೆ ಆವರಿಸಿಕೊಂಡಿದೆಯೋ ಅಷ್ಟೇ ಇಲ್ಲಿ ಸಾಮರಸ್ಯ, ಸೌಹಾರ್ದತೆಯೂ ಇದೆ. ಹಿಂದೂ ಮುಸ್ಲಿಂ ಬಾಂಧವ್ಯ ಮತ್ತೊಮ್ಮೆ ಕುಂಭಮೇಳದಲ್ಲಿ ಮೇಳೈಸಿ ಬಂದಿದೆ. ನೋಡಿ, ಜನವರಿ 28ರಂದು ಮೌನಿ ಅಮಾವಾಸ್ಯೆ ಇರುತ್ತೆ. ಮೌನಿ ಅಮಾವಾಸ್ಯೆ ದಿನ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳದ ಪ್ರಯುಕ್ತ ಸ್ನಾನ ಮಾಡಬೇಕು ಅನ್ನೋದು ಹಿಂದೂಗಳ ಪರಮ ಆಸೆ ಆಗಿರುತ್ತೆ. ಈ ಸ್ನಾನ ಮಾಡಿದ್ರೆ ಪಾಪ ವಿಮೋಚನೆ ಆಗುತ್ತೆ ಅನ್ನೋದು ಹಿಂದೂಗಳ ನಂಬಿಕೆ. ಹೀಗಾಗಿ ಅವತ್ತಿನ ದಿನ ತುಂಬಾ ರಶ್ ಇತ್ತು. ಜನರ ಮಧ್ಯೆ ನೂಕು ನುಗ್ಗಲು ಹೆಚ್ಚಾಗುತ್ತೆ. ಸ್ಥಳೀಯ ಆಡಳಿತ ಕೂಡ ಜನಸಂದಣಿಯನ್ನ ನಿಯಂತ್ರಿಸುವಲ್ಲಿ ವಿಫಲ ಆಯಿತೋ ಏನೋ. ಮೌನಿ ಅಮಾವಾಸ್ಯೆ ಪ್ರಯುಕ್ತ ಅಮೃತ ಸ್ನಾನ ಮಾಡೋ ಸಂದರ್ಭದಲ್ಲಿ ಕಾಲ್ತುಳಿತದಂತಹ ಘೋರಾತಿಘೋರ ಘಟನೆ ನಡೆದು ಹೋಗುತ್ತೆ. ಇದೇ ಸಂದರ್ಭದಲ್ಲಿ ಯಾರು ಯಾವ ಕೆಲಸವನ್ನ ಮಾಡಬೇಕಿತ್ತೋ ಅವರು ಆ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಸಂಕಷ್ಟದಲ್ಲಿದ್ದ ಹಿಂದೂಗಳ ನೆರವಿಗೆ ಮುಸ್ಲಿಮರು ಬಂದು ಮಾನವೀಯತೆ ಮೆರೆದಿದ್ದಾರೆ. ಹೌದು, ಕಾಲ್ತುಳಿತ ಆದ್ಮೇಲೆ ಪ್ರಯಾಗ್ರಾಜ್ನಾದ್ಯಂತ ಸಾಕಷ್ಟು ಅವ್ಯವಸ್ಥೆ ಉಂಟಾಗುತ್ತೆ. ಕೋಟ್ಯಾಂತರ ಜನ ಸೇರಿರೋ ಸ್ಥಳದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿರೋದಿಲ್ಲ. ಈ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಮುಸ್ಲಿಮರು ತಮ್ಮ ಮಸೀದಿಗಳ ಬಾಗಿಲುಗಳನ್ನು ತೆಗಿತಾರೆ. ತೆರೆದು ಸಂಕಷ್ಟದಲ್ಲಿದ್ದ ಹಿಂದೂಗಳಿಗೆ ಆಶ್ರಯ, ಆಹಾರ ಹಾಗೂ ಕಂಬಳಿಯನ್ನ ಕೊಟ್ಟು ಕೋಮು ಸೌಹಾರ್ದತೆಯನ್ನ ಎತ್ತಿ ಹಿಡಿತಾರೆ. ಕಾಲ್ತುಳಿತದಂತಹ ಭಯಾನಕ ಘಟನೆ ನಡೆದ ನಂತರ ಸಾಕಷ್ಟು ಜನ ತಮ್ಮ ಪ್ರೀತಿ ಪಾತ್ರರಿಗಾಗಿ ತುಂಬಾ ಹತಾಶೆಯಿಂದ ಹುಡುಕಾಟವನ್ನ ನಡೆಸ್ತಾ ಇರ್ತಾರೆ. ಈ ಗೌಜಿ ಗದ್ದಲದಲ್ಲಿ ತಮ್ಮ ಸಂಬಂಧಿಕರ ಮೃತದೇಹಗಳು ಕಳೆದು ಹೋಗಿರಬಹುದು ಅಂತ ಗದ್ಗದಿತರಾಗಿದ್ದ ಜನರು ಕೈ ಮುಗಿದು ಆ ಮಹಾದೇವನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆಸ್ಪತ್ರೆಗಳು ರಕ್ತ ಸಿಕ್ತ ಮೃತದೇಹ ಹಾಗೂ ಗಾಯಾಳುಗಳಿಂದ ತುಂಬಿ ತುಳುಕ್ತಾ ಇರ್ತವೆ. ಈ ಎಲ್ಲ ಅನಾಹುತಗಳಿಂದಾಗಿ ಮಹಾ ಕುಂಭಮೇಳಕ್ಕಾಗಿ ಮಾಡಲಾಗಿದ್ದ ವ್ಯವಸ್ಥೆಗಳು ನೆಲ ಕಚ್ಚಿ ಹೋಗ್ತವೆ. ಸ್ಥಳೀಯ ಪ್ರಾಧಿಕಾರಗಳು ಕಾಲ್ತುಳಿತ ನಡೆದ ಜಾಗಕ್ಕೆ ಸಾರ್ವಜನಿಕರು ಬರೋದನ್ನ ತಡೆ ಹಿಡಿತಾವೆ. ಇದರಿಂದಾಗಿ ಯಾತ್ರಾರ್ಥಿಗಳು ಎಲ್ಲಿದ್ದಾರೋ ಅದೇ ಜಾಗದಲ್ಲಿ ಸಿಕ್ಕಾಕಿಕೊಂಡು ಒದ್ದಾಡೋಕೆ ಶುರು ಮಾಡ್ತಾರೆ. ಹೀಗಿರುವಾಗ ಜನವರಿ 29ನೇ ತಾರೀಕಿಗೆ ಪ್ರಯಾಗ್ರಾಜ್ನಲ್ಲಿನ ಸುಮಾರು 10 ಪ್ರದೇಶಗಳಲ್ಲಿ ಮಸೀದಿಗಳು, ದರ್ಗಾಗಳನ್ನ ಮುಸ್ಲಿಮರು ತೆಗಿತಾರೆ. ಇನ್ನು ಕೆಲವು ಮುಸ್ಲಿಮರು ತಮ್ಮ ಸ್ವಂತ ಮನೆಗಳನ್ನೇ ಕುಂಭಮೇಳಕ್ಕೆ ಬರೋ ಭಕ್ತಾದಿಗಳಿಗಾಗಿ ಆಶ್ರಯ ತಾಣ ಮಾಡಿಕೊಟ್ಟಿದ್ರು. ಹೀಗೆ ಸುಮಾರು 25,000ದಿಂದ 26,000 ಯಾತ್ರಾರ್ಥಿಗಳಿಗೆ ಸ್ಥಳಾವಕಾಶ ಒದಗಿಸಿಕೊಡ್ತಾರೆ. ಅಗತ್ಯ ಇದ್ದವರಿಗೆ ಆಹಾರ, ಬೆಚ್ಚನೆಯ ಹಾಸಿಗೆ ಹಾಗೂ ವೈದ್ಯಕೀಯ ನೆರವನ್ನು ಸಹ ಕೊಟ್ಟಿದ್ರು. ಉತ್ತರ ಪ್ರದೇಶದ ಕೆಲ ಸುದ್ದಿ ಪತ್ರಿಕೆಗಳ ಪ್ರಕಾರ ಮಹಾ ಕುಂಭಮೇಳದ ಜಾಗದಲ್ಲಿ ಕಾಲ್ತುಳಿತ ನಡೆದಿದ್ರಿಂದ ಮೇನ್ ಹೈವೇಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಸಾವಿರಾರು ಜನರು ತಾವು ಎಲ್ಲಿರ್ತಾರೋ ಅಲ್ಲಲ್ಲೇ ಸಿಕ್ಕಾಕಿಕೊಂಡು ಬಿಡ್ತಾರೆ. ಬಸ್ಗಳು ರಸ್ತೆ ಮಧ್ಯದಲ್ಲೇ ನಿಂತು ಹೋಗಿದ್ರಿಂದ ಅವರೆಲ್ಲ ರಸ್ತೆಗಳಲ್ಲಿ, ಬೀದಿಗಳಲ್ಲಿ ತಮ್ಮ ರಾತ್ರಿಗಳನ್ನ ಕಳೆಯುವಂತೆ ಆಗುತ್ತೆ. ಯಾತ್ರಾರ್ಥಿಗಳ ಈ ಪರಿಸ್ಥಿತಿಯನ್ನ ಕಂಡ ಪ್ರಯಾಗ್ರಾಜ್ನ ಮುಸ್ಲಿಮರು ಆ ರಾತ್ರಿಯ ನಂತರ ಜನವರಿ 29ರಂದು ಕುಲ್ದಾಬಾದ್, ರೋಷನ್ಬಾಗ್, ಹಿಮ್ಮತ್ಗಂಜ್, ರಾಣಿಮಂಡಿ ಹಾಗೂ ಶಗಂಜ್ನಲ್ಲಿ ತಮ್ಮ ಮನೆಗಳನ್ನ ಆಶ್ರಯ ತಾಣಗಳನ್ನಾಗಿ ಮಾಡ್ತಾರೆ. ತಮ್ಮ ಮಸೀದಿ, ದರ್ಗಾಗಳನ್ನ ತಾತ್ಕಾಲಿಕ ಆಶ್ರಯ ತಾಣಗಳನ್ನಾಗಿ ಮಾಡಿ ಸಾವಿರಾರು ಹಿಂದೂಗಳಿಗೆ
ಟೀ, ಊಟ, ಉಪಹಾರ, ನೀರು ಎಲ್ಲವನ್ನ ಪೂರೈಕೆ ಮಾಡ್ತಾರೆ. ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕಿಕೊಂಡಿದ್ದ ಹಿಂದೂಗಳಿಗೆ ಹಲ್ವಾ ಪೂರಿ ಹಾಗೂ ಅಗತ್ಯ ವಸ್ತುಗಳನ್ನು ಪೂರೈಸಿ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನ ಆಯೋಜನೆ ಮಾಡ್ತಾರೆ. ಪ್ರಿಯ ವೀಕ್ಷಕರೇ, ಹಿಂದೂ ಮುಸ್ಲಿಂ ಸಾಮರಸ್ಯ ಸೌಹಾರ್ದತೆ ಅನ್ನೋದು ಈ ನೆಲದ ಅಂತಸತ್ವ. ಅದು ಪರಂಪರಾಗತವಾಗಿ ನಡೆದುಕೊಂಡು ಬಂದಿರೋ ಪದ್ಧತಿ. ಅದು ಯಾರು ಎಷ್ಟೇ ಹುಳಿ ಹಿಂಡೋದಕ್ಕೆ ಪ್ರಯತ್ನ ಮಾಡಿದ್ರೂ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯದ ಸಂಕೇತಗಳು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾನೆ ಇರ್ತವೆ. ಹುಳಿ ಹಿಂಡೋರ ಮುಖಕ್ಕೆ ತಪರಾಕಿ ಕೊಡ್ತಾನೆ ಇರ್ತವೆ. ನೋಡಿ, ಮಹಾಕುಂಭಮೇಳದಲ್ಲಿ ಮುಸ್ಲಿಮರಿಗೆ ಪ್ರವೇಶ ಇಲ್ಲ ಅಂತ ಯಾರೋ ಕೆಲವರು ಮೊದಲೇ ಫರ್ಮಾನು ಹೊರಡಿಸಿದ್ರು. ಆದ್ರೂ ಮುಸ್ಲಿಮರು ಇದನ್ನ ಯಾವುದನ್ನ ತಲೆಗೆ ಹಾಕಿಕೊಳ್ಳಿಲ್ಲ. ಮಹಾಕುಂಭಮೇಳಕ್ಕೆ ಬರ್ತಾ ಇದ್ದ ಭಕ್ತಾದಿಗಳಿಗೆ ಸಂಕಟ ಎದುರಾದಾಗ ಸ್ವಯಂ ಸೇವಕರಾಗಿ ಮುಂದೆ ಬಂದ್ರು. ಉಣ್ಣೋದಕ್ಕೆ ಅನ್ನ ಆಹಾರ ಕೊಟ್ರು, ಇರೋದಕ್ಕೆ ಸೂರು ಕೊಟ್ರು. ಇದಕ್ಕಿಂತ ಹೆಚ್ಚಿನ ಸಂದೇಶ ಬೇರೆ ಏನಿದೆ ನಮ್ಮ ದೇಶಕ್ಕೆ? ರಾಜಕಾರಣಿಗಳು ಹಿಂದೂ ಮುಸ್ಲಿಮರ ಮಧ್ಯೆ ಬೆಂಕಿ ಹಚ್ತಾನೆ ಇರ್ತಾರೆ. ಈ ಕೋಮು ದ್ವೇಷದ ಕುಲುಮೆಯಲ್ಲಿ ತಮ್ಮ ಕಬ್ಬಿಡುವನ್ನ ಕಾಯಿಸಿಕೊಳ್ತಾನೆ ಇರ್ತಾರೆ. ಆದರೆ ಇಂತಹ ಘಟನೆಗಳು ಕೋಮು ದ್ವೇಷದ ಕುಲುಮೆಗೆ ನೀರು ಹಾಕಿ ಹಾರಿಸ್ತಾವೆ. ದೇಶಕ್ಕೆ ಆಕ್ಸಿಜನ್ ಅಂತೆ ಉಸಿರಾಡುವುದಕ್ಕೆ ಸಹಾಯ ಮಾಡ್ತಾವೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.